ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನ ವ್ಯೋಮಮೂರ್ತಿ ಬಯಲಸ್ವರೂಪಿ ಅಲ್ಲಮ್ಮ ಪ್ರಭುದೇವರನ್ನ ಹಾಗೂ ಸಕಲ ಸಾಧು ಸಂತರನ್ನ ಮನದಲ್ಲಿ ಸ್ಮರಿಸಿ ಅವರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ಇಲ್ಲಿ ಸೇರಿರುವ ಎಲ್ಲ ಶರಣ ಶರಣೆಯರಿಗೆ ಭಕ್ತಿಯ ಪ್ರಣಾಮಗಳು. ಚಾಮರಸದ ಪ್ರಭುಲಿಂಗ ಲೀಲೆ, ಅದರಲ್ಲಿ ಬರುವ ಅಲ್ಲಮ ಪ್ರಭು ಮತ್ತು ಸಿದ್ದರಾಮರ ಒಂದು ಭಾಗ ನಾವು ನೋಡ್ತಾ ಇದ್ದೇವೆ. ಮೂರನೆಯ ದಿವಸ ನಿನ್ನಿನ ದಿವಸ ಸಿದ್ದರಾಮೇಶ್ವರರ ಶಿಷ್ಯವೃಂದ ತಮ್ಮ ಗುರುವನ್ನ ನಿಂದಿಸ್ತಕ್ಕಂತಹ ಈ ಒಬ್ಬ ಫಕೀರನಿಗೆ, ಈ ಒಬ್ಬ ಸಾದಾ ಸೀದಾ ಮನುಷ್ಯನಂತೆ ಕಾಣತಕ್ಕಂಥ ಜಂಗಮನಿಗೆ ಕಲ್ಲು ಮತ್ತು ನಾನಾ ಆಯುಧಗಳಿಂದ ಹೊಡಿತಕ್ಕಂಥ ಕ್ರಿಯೆ ಹೊಡೆದಾಗ ಏನಾಯ್ತು ಅನ್ನೋದು ಕೂಡ ಇಲ್ಲಿ ನೋಡಿದ್ದೇವೆ. ನಿನ್ನೆ ದೇಹ ಮತ್ತು ದೇಹಿ ಎಂಬುದರ ಸ್ಪಷ್ಟವಾದ ಅರ್ಥ ವ್ಯತ್ಯಾಸವನ್ನ ಬಾಳೆ ಗುರುಗಳು ಹೇಳಿದ್ರು. ಜೊತೆಗೆ ಭಗವದ್ಗೀತೆಯ 2ನೇ ಅಧ್ಯಾಯದ ಒಂದು ಶ್ಲೋಕವನ್ನು ಕೂಡ ಪೂರಕವಾಗಿ ನೀಡಿದ್ದಾರೆ. ಇದಾದ ಮೇಲೆ ಕೊಟ್ಟಿಗೆಯವರು ಒಂದು ಮಾತನ್ನ ಕೇಳಿದ್ರೆ, ಏನು ಅಂದ್ರೆ, ಅಲ್ಲಿ ಬಯಲದೇಹಿಯ ಆವಕೈದುಗಳು ಖಂಡಿಸುವವೇ ಬಯಲದೇಹಿಯ ನಾವಕೈದುಗಳು ಆ ಸಾಲನ್ನ ತೆಗೆದುಕೊಂಡು ಮುರಾಳೆ ಗುರುಗಳು ದೇಹಿ ಎಂಬುದನ್ನ ಪಂಚಭೂತಗಳಿಂದ ಮೀರಿದ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅವನಿಗೆ ದೇಹಿ ಎಂಬುದನ್ನ ಹೇಳಿದ್ದಾರೆ ಅಂತ. ಆದ್ರೆ ಅದೇ ಪದ್ಯದಲ್ಲಿ ಆರಂಭದಲ್ಲಿ ಕೂಡ ಒಂದು ದೇಹಿ ಅಂತಿದೆಯಲ್ಲ, ಹಾಗಂದ್ರೆ ಏನು ಅಂತ ನಂತರ ಅವರು ಫೋನ್ ಮೂಲಕ ಕೇಳಿದ್ರು. ಅಲ್ಲಿ ಆ ಪದ್ಯದ ಆರಂಭದಲ್ಲಿ ಪಿಂಡ ಭಾರದ ದೇಹಿಯನ್ನು ಮೈಗೊಂಡು ನೋಯಿಸಬಲ್ಲುವಲ್ಲದೆ ಖಂಡಿಸುವುದೇ ಬಯಲದೇಹಿಯನು. ಹೀಗೆ 2 ಕಡೆ ದೇಹಿ ದೇಹಿ ಅಂತ ಬಂದಿದೆ. ಈ 2ನೇದ್ದು ಹೇಳಿದ್ದು ಗುರುಗಳು ಹೇಳಿದ್ದು ಸರಿ. ಮತ್ತೆ ಕೊಬ್ಬಿದ ದೇಹ ಉಳ್ಳವ ಅಂತ ನೀವು ಹೇಳಿದ್ರೆ ಅಲ್ಲಿ ದೇಹಿ ಅನ್ನುವ ಒಂದು ಪ್ರಯೋಗ ಆಗಿದೆ ಅಂತ ಕೂಡ ಅವರು ಹೇಳಿದ್ರು. ದೇಹಿ ಎಂಬ ಪದಕ್ಕೆ ಈ ದೇಹವನ್ನ ಧರಿಸಿದವ ಅನ್ನುವ ವಾಚ್ಯಾರ್ಥವೂ ಇದೆ. ಅದಕ್ಕೆ ಇನ್ನೊಂದು ಅರ್ಥವನ್ನ ಗುರುಗಳು ನಿನ್ನೆ ಹೇಳಿದ್ರು. ಲಿಂಗ್ಯಾರ್ಥ ಲಕ್ಷ್ಯಾರ್ಥ ಅಂತ ಹೋಗ್ತವೆ.
ಅದು ಒಂದು ಭಾಷೆಯ ಶಕ್ತಿ ಸಾಮರ್ಥ್ಯ ಹಾಗಿರ್ತದ. ಒಂದೇ ಪದ ಸಂದರ್ಭಾನುಸಾರವಾಗಿ ತನ್ನ ಅರ್ಥವನ್ನ ಹಿಗ್ಗಿಸ್ತಾ ಹೋಗ್ತದ. ತನ್ನ ಅರ್ಥದಲ್ಲಿ ಒಂದಿಷ್ಟು ವ್ಯತ್ಯಾಸಗಳನ್ನ ಮಾಡ್ತಾ ಮಾಡ್ತಾ ಹೋಗ್ತಿರ್ತದ. ಅದು ಆ ಭಾಷೆ ಮತ್ತು ಆ ಶಬ್ದಗಳ ಸಾಮರ್ಥ್ಯ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ಪಿಂಡಬಾರದ ದೇಹಿ ಅಂದಾಗ ಸಾಮಾನ್ಯವಾದಂತಹ ಈ ಕೊಬ್ಬಿದ ಅಥವಾ ದಷ್ಟಪುಷ್ಟ ದೇಹವನ್ನು ಹೊಂದಿದ ಮನುಷ್ಯ ಅನ್ನುವ ಅರ್ಥದಲ್ಲಿ ಆ ದೇಹಿ ಅನ್ನೋದನ್ನು ತಗೊಳ್ಬೇಕು. ಬಯಲ ದೇಹಿ ಎನ್ನುವಾಗ, ಯಾಕಂದ್ರೆ ಇಲ್ಲಿ ಪಿಂಡಭಾರದ ದೇಹಿ ಅಲ್ಲಿ ವಿಶೇಷಣ ಏನಿದೆ ಅಂದ್ರೆ ತಿಂದು ತಿಂದು ಕೊಬ್ಬಿದ ದೇಹ ಅಂತಿದೆ. ಅವಾಗ ಅಲ್ಲಿ ನಾವು ಈ ಪಂಚಭೂತಗಳನ್ನ ಮೀರಿದ ದೇಹಿ ಅನ್ನೋ ಅರ್ಥ ಅಲ್ಲಿ ಅದಕ್ಕೆ ಸೂಕ್ತ ಆಗೋದಿಲ್ಲ. ಅಲ್ಲಿ ವಾಚ್ಯಾರ್ಥವಾಗಿನೇ ಅದನ್ನು ಬಳಸ್ಬೇಕು. ಆದ್ರೆ ಬಯಲ ದೇಹಿ ಎಂದಲ್ಲಿ ಗುರುಗಳು ಹೇಳಿದ ಆ ಅರ್ಥವನ್ನ ಅಲ್ಲಿ ಬಳಸ್ಬೇಕು. ಹೀಗೆ ಬಹಳಷ್ಟು ಕಡೆಗೆಲ್ಲ ಈ ತರ ಇರ್ತದೆ, ಒಂದೇ ಅರ್ಥ ಇರೋದಿಲ್ಲ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಪ್ರಸಂಗದಲ್ಲಿ ಸಂಧಿಗೆ ಹೊರಟ ಕೃಷ್ಣ ಪರಮಾತ್ಮ ಎಲ್ಲರ ಅಭಿಪ್ರಾಯಗಳನ್ನ ಕೇಳ್ತಾನೆ. ಕೇಳಿದ ಮೇಲೆ ದ್ರೌಪದಿ ಅಭಿಪ್ರಾಯ ಉಳಿತು. ದ್ರೌಪದಿಯನ್ನ ಕರೀಲಿಕ್ಕೆ ಕಳಿಸ್ತಾನೆ. ಆಕೆ ತನ್ನ ಮಂದಿರದಲ್ಲಿ ಇರುತ್ತಾಳೆ. ಅವಾಗ ಕುಮಾರವ್ಯಾಸ 3 ಸಾಲು ಬರೀತಾನೆ, ಹೇಗೆ ಕಳಿಸಿದ ಅಂತ. ಹರಿಯ ಬಿಟ್ಟನು ಹರಿಯ ನಿಳಯಕ್ಕೆ ಹರಿಯ ವೇಗದಲ್ಲಿ ಅಂತ. ಇಲ್ಲಿ ಹರಿ ಅನ್ನೋದು 3 ಕಡೆ ಬಳಕೆಯಾಗಿದೆ. ದ್ರೌಪದಿಯನ್ನು ಕರೀಲಿಕ್ಕೆ ಕಳಿಸಿದ. ಅವಳ ಅಭಿಪ್ರಾಯ ಕೇಳಬೇಕಾಗಿತ್ತು. ಹಾಗೆ ಕರೀಲಿಕ್ಕೆ ಕಳಿಸಿದ. ಹ್ಯಾಕ್ ಕಳಿಸಿದ ಅಂದ್ರೆ ಹರಿಯ ಬಿಟ್ಟನು. ಹರಿ ಅಂದ್ರೆ ಟು ಗೋ, ಟು ಫ್ಲೋ. ಅಂದ್ರೆ ಕಳಿಸಿದ. ಹರಿ ಅಂತಂದ್ರೆ ಕಳಿಸಿದ. ಹರಿಯ ಬಿಟ್ಟನು. ಹರಿಯ ನಿಳಯಕ್ಕೆ, ಕೃಷ್ಣನ ಮಂದಿರಕ್ಕೆ, ಕೃಷ್ಣನ ಮನೆಗೆ, ನಿವಾಸಕ್ಕೆ. ಮೊದಲನೇದ್ದು ಹರಿ ಅಂದ್ರೆ ಹೋಗು, ಎರಡನೇದ್ದು ಹರಿ ಅಂದ್ರೆ ಮನೆ ಹೆಸರು, ವ್ಯಕ್ತಿ ಹೆಸರು. ಹರಿಯ ವೇಗದಲ್ಲಿ, ಹರಿಯ ಬಿಟ್ಟನು ಹರಿಯ ನಿಳಯಕ್ಕೆ ಹರಿಯ ವೇಗದಲ್ಲಿ. ಇಲ್ಲಿ ಕೊನೆಯದ್ದು ಹರಿ ಅಂತಂದ್ರೆ ಅಶ್ವ, ಕುದುರೆ. ಒಂದೇ ಪದ 3 ಸಾಲಿನಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಹೊರಚೆಲ್ಲುವ ಬಗೆ ಇದು. ತನ್ನ ಮಂದಿರದಲ್ಲಿ, ಕೃಷ್ಣನ ಮಂದಿರದಲ್ಲಿ ಇರ್ತಕ್ಕಂಥ ದ್ರೌಪದಿಯನ್ನ ಕರೀಲಿಕ್ಕೆ ಕುದುರೆ ಮೇಲೆ, ಕುದುರೆಯ ವೇಗದಿಂದ ಕಳಿಸಿದ ಅಂತ ಅರ್ಥ ಆಗ್ತದ. ಹಾಗಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಒಂದು ಪದ ಅರ್ಥವನ್ನ ಹಿಗ್ಗಿಸ್ತಾ ಕುಗ್ಗಿಸ್ತಾ ಹೋಗ್ತಿರ್ತದ. ಇದು ಹೇಳಿ ಕೇಳಿ ಪರಮಾರ್ಥವನ್ನ ಹೇಳುವ ಒಂದು ಕಾವ್ಯ ಇರೋದರಿಂದ ಅಲ್ಲಿ ಕೆಲವೆಡೆ ವಾಚ್ಯಾರ್ಥ ಇರ್ತದ, ಕೆಲವು ಕಡೆ ಅದೇ ಪದ ಒಂದು ಅದ್ಭುತವಾದ ಆಧ್ಯಾತ್ಮದ ಅರ್ಥವನ್ನ ಸ್ಫುರಿಸ್ತದ. ಆ ಅರ್ಥದಲ್ಲಿ ಇಲ್ಲಿ ದೇಹಿ ಅನ್ನೋದನ್ನ 2ನೇ ಅರ್ಥದಲ್ಲಿ ತಗೊಳ್ಬೇಕು ಅನ್ನೋದು ಒಂದು. ಇಷ್ಟು ಹೇಳ್ತಾ ಮುಂದೆ ಮುಂದಿನ ಪದ್ಯದ ಬಗ್ಗೆ ಗುರುಗಳು ಬಹಳ ಚಂದ ಹೇಳಿದ್ದಾರೆ. ನೊಂದು ಸೈರಿಸದವ ಕನಿಷ್ಠ, ನೊಂದು ಸೈರಿಸುವವ ಮಧ್ಯಮ, ನೊಂದೆನೆಂಬುದು ನೆನಹಿಗೆ ಇಲ್ಲದೆಡೆ ಆತ ಉತ್ತಮ. ಬಹಳ ಸರಳವಾಗಿ ಹೇಳಿದರು. ನೋವು ಆಗಿರ್ತದ, ನೋವು ಆದ ಕೂಡಲೇ ಸಹನೆ ಇಲ್ಲದೆ ಪ್ರತ್ಯುತ್ತರ ಕೊಡುವವ ಕನಿಷ್ಠ. ನೋವು ಆಗಿರ್ತದ, ಆ ನೋವನ್ನ ಸಹಿಸಿಕೊಳ್ಳುವವ, ಪ್ರತ್ಯುತ್ತರ ಕೊಡೋದಿಲ್ಲ, ಅವ ಮಧ್ಯಮ. ಭಾಳ ತಾಪ ಆಗ್ತದ, ಸಹಿಸ್ಕೋತಾನೆ. ಇನ್ನು ನೋ ಆದ